ನೋಡಿ ಬಂಧುಗಳೇ, ಸಿಂಪಲ್ಲಾಗಿ ಕೋಳಿ ಲಿವರ್ ಫ್ರೈ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಬ್ಯಾಚುಲರ್ಸ್ಗೆ ತುಂಬ ಈಸಿಗೆ ಆರಾಮ್ಸೆ ಒಳ್ಳೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 3 ಸ್ಪೂನ್ ಎಣ್ಣೆಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಚೆನ್ನಾಗೇ ಕೋಳಿ ಲಿವರ್ನ ಫ್ರೈ ಮಾಡ್ಕೊಬೇಕು. ನೋಡಿ, ಫ್ರೈ ಮಾಡ್ಕೊಂಡಿರೋದಕ್ಕೆ ಲಿವರ್ನ ಹಾಕೋಬೇಕು. ಹಾಕೊಂಡ್ಮೇಲೆ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡು ಚೆನ್ನಾಗೆ ಅಳ್ಳಾಡಿಸ್ಬೇಕು ಸ್ಪೂನಲ್ಲಿ. ಇದು ಖಾರದ ಪುಡಿ, ಅಚ್ಚ ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. 1 ಸ್ಪೂನು, 1.5 ಸ್ಪೂನು, 3 ಸ್ಪೂನು ಖಾರ ಯಾರ್ಯಾರು ಎಷ್ಟೆಷ್ಟು ತಿಂತೀರೋ ಅಷ್ಟು ಹಾಕ್ಕೋಬೋದು. ಧನಿಯಾ ಪುಡಿ ಇದು ಒಂದು 1/4 ಸ್ಪೂನ್ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಮೆಣಸು ಪುಡಿ 1 ಸ್ಪೂನ್ ಮೆಣಸು ಪುಡಿ ಹಾಕೊಳ್ಳಿ. ಹಾಕೊಂಡು ಮತ್ತೆ ಚೆನ್ನಾಗಿ ಕಲಾಯಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಲಿವರ್ನ ಚಿಕ್ಕದಾಗೆ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಈ ಪ್ರೊಸೆಸ್ಸು ನೋಡಿ, ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು. ನೀರು ಹಾಕ್ಕೊಂಡು ಈ ವಿಸಿಲ್ ಹೊಡ್ಸ್ಕೋಬೇಕಾಗತ್ತೆ. ಎಷ್ಟು ವಿಸಿಲು ಅಂತ ಹೇಳ್ತೀನಿ, ನೋಡ್ತಾ ಇದ್ದೀವಿ. ಹಾಗೆ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಿಲ್ ಹೊಡ್ಸ್ಕೊಂಡ್ರೆ ವಿತಿನ್ 10 ಮಿನಿಟ್ಸಲ್ಲಿ ನಮಗೆ ಗುಂಡೆಕಾಯಿ ಫ್ರೈ ರೆಡಿ.